ನೋಡಿ, ಈಗ ದುರಂತದ ಬಗ್ಗೆ ನಟ ವಿಜಯ್ ಅವರು ಟ್ವೀಟ್ ಮಾಡಿದ್ದಾರೆ. ಘಟನೆಯಿಂದಾಗಿ ನನ್ನ ಹೃದಯವೇ ನಿಂತಂತೆ ಆಗಿದೆ. ಈ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಮೃತರ ಕುಟುಂಬಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್. ದುರಂತದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಅವರು. ಘಟನೆಯಿಂದಾಗಿ ನನ್ನ ಹೃದಯವೇ ನಿಂತಂತೆ ಆಗಿದೆ. ನನಗೊಂಥರ ಹಾರ್ಟ್ ಅಟ್ಯಾಕ್ ಆದಂಗಾಗಿದೆ. ಈ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ ನಟ ವಿಜಯ್ ಅವರು. ಈಗಷ್ಟೇ ಆ ತಾಯಿ ಮಾತುಗಳನ್ನ ಕೇಳಿಸ್ಕೊತಾ ಇದ್ವಿ ನಾವು. ನೋಡಿ, ನಾವು ಹೇಳೋದು ಬೇರೆ, ಆ ಸ್ಥಾನದಲ್ಲಿ ನಿಂತು ಅದನ್ನ ಅನುಭವಿಸೋದು ಬೇರೆ. ಯಾಕಂತಂದ್ರೆ ಪ್ರತಿಯೊಬ್ಬರದು ಈಗ ಅಲ್ಲಿ ತಮ್ಮ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಂಥವರ ಪರಿಸ್ಥಿತಿ ಅದೇ ಆಗಿರುತ್ತೆ. 13 ವರ್ಷ, 8 ವರ್ಷ, 7 ವರ್ಷ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಮಕ್ಳಿದ್ದಾರೆ. ಆಮೇಲೆ ಅಲ್ಲಿ ಸೇರಿದ್ದಂತಹ ಜನ ಏನಿದೆ, ಆ ಜನಸಾಗರ ಹೇಗಿತ್ತು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅನೇಕ ಸಂದರ್ಭದಲ್ಲಿ ಈ ಥರ ದುರಂತಗಳ ಮೇಲೆ ದುರಂತಗಳು ನಡೀತಾ ಇದ್ರು ಕೂಡ ಸರ್ಕಾರಗಳು ಎಚ್ಚೆತ್ಕೊಳ್ತಾ ಇಲ್ಲ? ನೋಡಿ, ಜನ ಎಲ್ಲೆಲ್ಲಿ ಸೇರ್ತಾರೆ ಅಲ್ಲಿ ಸೂಕ್ತ ಭದ್ರತೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಪ್ರಾಣಹಾನಿ ಆಗತ್ತೆ, ಎಷ್ಟು ಜನ ಬಲಿ ಆಗ್ತಾರೆ, ಅಮಾಯಕ ಜೀವಗಳು ಬಲಿಯಾಗತ್ತೆ ಅಂತೇಳಿ ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ. ಇನ್ನೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ನಡೆದಂತಹ ಕಾಲ್ ತುಳಿತ ದುರಂತ ಇನ್ನೂ ಕೂಡ ಯಾರೂ ಮರ್ತಿಲ್ಲ. ಆಮೇಲೆ ಮೊನ್ನೆ ಇತ್ತೀಚೆಗೆಲ್ಲ ತಿರುಪತಿಯಲ್ಲೂ ಕೂಡ ಅದೇ ಥರದ ಒಂದು ಕಾಲ್ ತುಳಿತ ಆಗಿತ್ತು. ಅಲ್ಲೂ ಕೂಡ ಇದೇ ಥರ ಸಾವು ನೋವು ಆಗಿತ್ತು. ಮಹಾಕುಂಭಮೇಳದಲ್ಲೂ ಆಗಿತ್ತು. ಆಮೇಲೆ ಹೇಳಿ ಕೇಳಿ ಫ್ಲೈಟ್ ದುರಂತದಲ್ಲಿ ಸುಮಾರು 250-260 ಜನ ತೀರೋದ್ರು. ಅದು ಬೇರೆ ಘಟನೆ ಆಗಿರ್ಬೋದು. ಬಟ್ ಆದರೆ ಇಲ್ಲಿ ಇಷ್ಟು ಜನ ಸೇರ್ತಾರೆ. ಅಲ್ಲೂ ಅಷ್ಟೇ, ತಿರುಪತಿಯಲ್ಲೂ ಕೂಡ ಅದೇ ಥರ ಆಗಿದ್ದು. ಅಲ್ಲಿ ಫ್ರೀ ಟಿಕೆಟ್ ಸಿಗುತ್ತೆ, ದರ್ಶನ ಟಿಕೆಟ್ ತಗೊಳ್ಬೇಕು ಅಂತೇಳಿ ಜನ ನುಗ್ಗಲು ಮಾಡ್ತಾರೆ. ಅಲ್ಲೂ ಕೂಡ ಇದೇ ಥರ ಸನ್ನಿವೇಶ ಉಂಟಾಗುತ್ತೆ. ಮಹಾಕುಂಭಮೇಳದಲ್ಲೂ ಅದೇ ಥರ ಸನ್ನಿವೇಶ ಉಂಟಾಗುತ್ತೆ. RCB ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಕಾಲ್ ತುಳಿತ ಅದು ಕೂಡ ಇನ್ನೂ ಮರ್ತಿಲ್ಲ. ಈ ಥರ ಹೆಚ್ಚು ಜನ ಸೇರ್ತಾರೆ. ಹೇಳಿ ಕೇಳಿ ಒಬ್ಬ ಜನಪ್ರಿಯ ನಟ, ಸಿನಿಮಾ ನಟ, ಅವರು ಹೊರಗಡೆ ಯಾವುದಾದ್ರೂ ಒಂದು ಸಿನಿಮಾ ಪ್ರಚಾರಕ್ಕಾಗಲಿ ಅಥವಾ ಯಾವುದೋ ಒಂದು ಥಿಯೇಟ್ರಿಗೆ ಬರ್ತಾರೆ ಅಂತ ಅಂದರೆ, ಆಮೇಲೆ ಇನ್ನೊಂದು ವಿಚಾರ, ಆಂಧ್ರದಲ್ಲಿ ನಡೆದಿತ್ತಲ್ಲ ಪುಷ್ಪ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಬಂದಿದ್ರು. ಆ ಸಂದರ್ಭದಲ್ಲಿ ಪಾಪ ಮಕ್ಕಳನ್ನು ಕರ್ಕೊಂಡು ಹೋದಂತಹ ತಾಯಿ ಮಗು ಇಬ್ಬರು ಕೂಡ ಹೇಗೆ ಜೀವ ಬಿಟ್ಟಿದ್ರು ಅದು ಕೂಡ ನೋಡಿದ್ವಿ. ಈಗ ಆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅವರ ಕುಟುಂಬ ರೋಧಿಸ್ತಾ ಇರೋದು ನೋಡಿದ್ರೆ ಎಂಥವರಿಗೂ ಕೂಡ ಅಳು ಬರುತ್ತೆ, ಕರಳೆ ಕಿತ್ಕೊಂಡು ಬರುತ್ತೆ. ತಮಿಳಲ್ಲಿ ಪೋಸ್ಟ್ ಹಾಕಿದ್ದಾರೆ ನೋಡಿ, ಟಿವಿಕೆ ವಿಜಯ್ ಅವರು, ಮುಖ್ಯಸ್ಥರು ನಟ ವಿಜಯ್ ಅವರು. ಒಂದು ರೀತಿ ನನಗೆ ಹೃದಯನೇ ನಿಂತಂಗಾಗಿದೆ. ಈ ಒಂದು ನೋವನ್ನ ಭರಿಸುವಂಥ ಶಕ್ತಿ ನನಗಿಲ್ಲ. ಅಲ್ಲಿ ಮುಂಚೆನೇ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೇನು ಭದ್ರತೆ ಬೇಕು ಸರ್ಕಾರದ ಕಡೆಯಿಂದ ತಗೊಂಡು, ಅಥವಾ ಸರ್ಕಾರನೂ ಅದಕ್ಕೆ ಬೇಕಾದಂಥ ಭದ್ರತೆಯನ್ನು ಕೊಟ್ಟು ಈ ಥರದ್ದೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ಇನ್ನು ಮುಂದೆ, ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು. ಎಲ್ಲೆಲ್ಲಿ ಈ ಥರ ಜನ ಹೆಚ್ಚು ಸೇರ್ತಾರೆ ಅಂಥ ಕಡೆ ಭದ್ರತೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಲೋಪ ಆಗಬಾರ್ದು. ನೋಡಿ, ದುರಂತದಲ್ಲಿ 8 ಮಕ್ಕಳು, 16 ಮಹಿಳೆಯರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 8 ಜನ ಮಕ್ಕಳು